ಟಿವಿಯಿಂದ ಬರುವಂತಹ ಕೆಲವೊಂದು ವಿಕಿರಣಗಳು, ರೇಡಿಯೋದಿಂದ ನಮ್ಮ ಮೊಬೈಲ್ನಿಂದ ಬರುವಂತ ವಿಕಿರಣಗಳು, ಆ ವಿಕಿರಣಗಳ ಪರಿಣಾಮ ನಮ್ಮ ಶರೀರದ ಮೇಲಾಗಿ ನಮ್ಮಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾವೆ. ಹಾರ್ಮೋನಲ್ ಚೇಂಜಸ್ ಅದರಿಂದಾಗಿ ಕೆಲವೊಂದು ರೋಗಗಳು ನಮ್ಮಲ್ಲಿ ಕಂಡು ಬರ್ತಾವೆ. ಅವುಗಳ ನಿಯಂತ್ರಣ ಇದರಿಂದ ಆಗ್ತದೆ. ಎಷ್ಟು ಪ್ರಯಾಸ ಪಟ್ಟು ಮಾಡ್ಯಾರಿ, ಎಷ್ಟು ಚಂದ ಮಾಡ್ಯಾರ ನಮ್ಮ ರೈತರು. ಯಾವ್ದವ ನಿಮ್ದು? ತುಂಬಿಗೆ ಅವ್ರ ನೀವು ತುಂಬಿಗೆ ಅವ್ರು ನೋಡ್ರಿ, ಇಲ್ಲೇ ನಿಮ್ಮ ಮಗ್ಗಲ ಊರವ್ರ ಅದಾರ. ಇದೇ ಸಗಣಿಯಿಂದ ಅಗ್ನಿಹೋತ್ರ ಕಿಟ್ ಮಾಡಿದ್ದಾರೆ. ಕುಳ್ಳಗಳನ್ನು ಮಾಡ್ಯಾರ ಚಂದಾಗ ಗುಂಡಾಗಿ. ಇದ್ರೊಳಗೆ ಸ್ವಲ್ಪ ಅಕ್ಕಿ ಕಾಳು ಹಾಕ್ಯಾರ. ಎಲ್ಲಿತ್ತವ ಅಕ್ಕಿ ಕಾಳು, ಒಂದಿಷ್ಟ ತುಪ್ಪ, 2 ಬೆರಳಿನೊಳಗೆ ಎಷ್ಟು ಅಕ್ಕಿ ಕಾಳು ಬರ್ತಾವ ಅಷ್ಟು ಅಕ್ಕಿ ಕಾಳು ತಗೊಳ್ಳೋದು, ಅದಕ್ಕೊಂದು ಹನಿ ತುಪ್ಪ ಹಚ್ಚೋದು. ಹಚ್ಚಿ ಈ ಕುಳ್ಳಿನ ಮ್ಯಾಗಿಟ್ಟು ಕರ್ಪೂರ ಹಚ್ಚಿಬಿಟ್ರಂದ್ರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ನಿಮ್ಮ ಮನೆಯೊಳಗಿನ ಆಕ್ಸಿಜನ್ ಏನೈತಲ್ಲಿ, ಇಡೀ ಮನೆಯೊಳಗಿನ ವಾತಾವರಣ ಅದನ್ನೆಲ್ಲ ಶುದ್ಧ ಮಾಡುವಂತ ಸಾಮರ್ಥ್ಯ ಇದ್ರೊಳಗೈತಿ. ಇದು ಮೆಡಿಕಲ್. ನಿಮ್ಗೆ ಒಂದು ವೇಳೆ ಲ್ಯಾಬ್ ರಿಪೋರ್ಟ್ ಬೇಕಾಗಿದ್ದು ಅಂದ್ರೆ ನನ್ನ ಹತ್ರ ಬರ್ರಿ, ಎಲ್ಲ ಲ್ಯಾಬ್ ರಿಪೋರ್ಟ್ಗಳನ್ನು ಕೊಡ್ತೀನಿ. ಅಂದ್ರೆ ಹವೆಯೊಳಗೆ ಮೊದಲು pH ಎಷ್ಟಿತ್ತು, ಆಮೇಲೆ ಎಷ್ಟು ಹೆಚ್ಚಾಯ್ತು, ಅಲ್ಕಲೈನ್ ಎಷ್ಟಿತ್ತು, ಈಗ ಎಷ್ಟು ಹೆಚ್ಚಾಯ್ತು, ಆಮೇಲೆ ಆಕ್ಸಿಜನ್ ಪ್ರಮಾಣ ಎಷ್ಟಿತ್ತು, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿತ್ತು, ಹೈಡ್ರೋಜನ್ ಪ್ರಮಾಣ ಎಷ್ಟಿತ್ತು, ಅದರಲ್ಲಿ ಹೇಗೆ ಬದಲಾವಣೆ ಬಂತು, ಇವೆಲ್ಲವನ್ನು ನಾನು ನಿಮ್ಗೆ ಲ್ಯಾಬ್ ರಿಪೋರ್ಟ್ಸ್ ಎಲ್ಲ ಅದಾವ ನನ್ನ ಹತ್ರ. ಇದ್ರ ಮೇಲೆ ಭಾಳ ದೊಡ್ಡ ದೊಡ್ಡ ಸಂಶೋಧನೆ ಮಾಡಿದಂಥವ್ರದ. ಇದನ್ನು ಪ್ರತಿಯೊಬ್ಬರು ಮನೆಯೊಳಗೆ ಇದನ್ನ ಏನ್ ಮಾಡ್ತಿದ್ರಲ್ಲ, ಭೂಪಾಲ ಅನಿಲ ದುರಂತದೊಳಗ ಯಾವ ಮನೆಗಳಲ್ಲಿ ಇದನ್ನು ಮಾಡಿದ್ರಲ್ಲ ಅವ್ರ ಮನೆಯೊಳಗೆ ಒಬ್ಬರಿಗೆ ಏನೂ ಆಗಿಲ್ಲ, ಯಾರಿಗೂ ಅಂಗವೈಕಲ್ಯ ಬರಲಿಲ್ಲ. ಅದಕ್ಕೆ ಇವರು ಆಕಳ ಸಗಣಿಯಿಂದ ಎಲ್ಲರೂ ಆಕಳುಗಳಿಂದ ಬರೀ ಹಾಲಿಗೆ ಕಟ್ಟಬೇಕಂತಾರ, ಹಾಲಿನ ಸಲುವಾಗಿ ಅಲ್ಲ. ಆಕಳ ಹಾಲು ಅದರದ್ದು ಮುಖ್ಯ ಪದಾರ್ಥ ಅಲ್ಲ, ಅದೊಂದು ಬೈ ಪ್ರಾಡಕ್ಟ್ ಅಷ್ಟೇ. ಯಾವಾಗ ಅವರು ವರ್ಷದಾಗ ಒಂದು 4 ತಿಂಗಳು ಹಾಲು ಕೊಡ್ತೈತೆ. ಆದ್ರೆ 12 ತಿಂಗಳು ಕೊಡೋದು ಏನು ಅಂತಂದ್ರೆ ಸಗಣಿ ಮತ್ತು ಮೂತ್ರ. ಈಗ ಇದು ಏನ ಈ ಕುಳ್ಳು ಮಾಡ್ಯಾರಲ್ಲ, ಈ ಕುಳ್ಳ ಸುಡ್ಬೇಕ್ರಿ. ಇದನ್ನು ಸ್ವಲ್ಪ ಕಪ್ಪಾಗುವಂಗೆ ಸುಟ್ಟಾರ, ಕಪ್ಪಾಗುವಂಗೆ ಸುಡ್ಬೇಕು. ಸುಟ್ಟ ನಂತರ ರಾತ್ರಿ ಮಲಗುವಾಗ ಈ ಬೂದಿ 2 ಚಮಚೆ, ದೊಡ್ಡ ಪಾತ್ರ ಇದ್ರೆ 2 ಚಮಚೆ, ಸಣ್ಣ ಪಾತ್ರ ಇದ್ರೆ 1 ಚಮಚೆ, 10 ಲೀಟರ್ಗೆ 1 ಚಮಚ ಸಾಕು.